ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸ್ಯಾರಿ ಹಾಕೋಕ್ಕೆ ಈ ಥರ ಥ್ರೆಡ್ಗಳೆಲ್ಲ ಉಳಿದಿರೋ ಥ್ರೆಡ್ಗಳಿಗೆಲ್ಲ ಈ ಥರ ಸ್ಟಿಕ್ಕರ್ ಅಂಟಿಸ್ತೀನಿ, ಗಮ್ ಟೇಪು. ಹಾಗೆ ಏನಕ್ಕೆ ಅಂಟಿಸ್ತೀನಿ ಅಂದರೆ ಎಲ್ಲ ದಾರ ಎಲ್ಲ ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಎಲ್ಲ ಪ್ಲಾಸ್ಟರ್ ಹಾಕಿ ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ. ಆಮೇಲೆ ಇವತ್ತಿನ ದಿವಸ 4 ಸ್ಯಾರಿ ಇತ್ತು, 4 ಸ್ಯಾರಿ ಹಾಕಬೇಕಾಗಿರೋ ಡಿಸೈನ್ಗಳು ನೋಡಿ ಈ ಥರ ಇತ್ತು, ಹಾಕಿದ್ದೀನಿ. ಹೇಗೈತೆ ಅಂತ ನೋಡಿ. 4 ಸ್ಯಾರಿನೂ ಹಾಕಿ ಇವತ್ತು ಬೆಳಗ್ಗೆಯಿಂದ ಫ್ರೀ ಇದ್ದಿರಲಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ನನ್ನ ಮಗಳನ್ನ ಮತ್ತು ನನ್ನ ಮಗನ ಅಂಗನವಾಡಿಗೆ ಬಿಟ್ಬಿಟ್ಟು ಬಂದು ಈ ಥರ 4 ಸ್ಯಾರಿ ಇತ್ತು, ಅದರಿಂದ ಹಾಕಬೇಕಾಗಿತ್ತು. ಒಂದು ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತು. ಆಮೇಲೆ ಬಂದು ಮನೆಯಲ್ಲೆಲ್ಲ ಕೆಲಸ ಮಾಡಿ ಸ್ಯಾರಿ ಹಾಕಿದ್ಮೇಲೆ ಮನೆಯಲ್ಲೆಲ್ಲ ಕೆಲಸ ಮಾಡಿ ಬೆಳಗ್ಗೆ ಟಿಫನ್ ಮಾಡಿರೋ ಐಟಮ್ದೆಲ್ಲ ಪಾತ್ರೆಗಳೆಲ್ಲ ತೊಳೆದು ಮತ್ತು ಮನೆ ಕಸ ಗುಡಿಸು ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದೆ. ಕ್ಲೀನ್ ಮಾಡಿಬಿಟ್ಟು ಮತ್ತೆ ಟೈಮ್ ಆಯಿತು. ನನ್ನ ಮಗನ 1 ಗಂಟೆಗೆ ಅಂಗನವಾಡಿಯಿಂದ ಮನೆಗೆ ಕರ್ಕೊಬಂದು ಆಮೇಲೆ ಮಿಕ್ಕಿರೋ ಅವನಿಗೆ ಊಟ ಮಾಡಿಸಿ ಸ್ವಲ್ಪ ನಿದ್ದೆ ಮಾಡಿಸ್ಬಿಟ್ಟು 4 ಗಂಟೆ ಹಂಗೆ ನನ್ನ ಮಗಳನ್ನ ಸ್ಕೂಲ್ ಹತ್ರ ಹೋಗಿ ಕರ್ಕೊಂಬರ್ಬೇಕು. ಬೆಳಗ್ಗೆ ಅವರಪ್ಪ ಬಿಡ್ತಾರೆ. ಬೆಳಗ್ಗೆ ಬಿಟ್ಟಿರೋದಾದಮೇಲೆ ನಾನು ಸಾಯಂಕಾಲ ಕರ್ಕೊಂಬರ್ಬೇಕಂದ್ರೆ ನಾನೇ ಹೋಗಬೇಕು. 4 ಗಂಟೆ ಹಂಗೆ 4 ಗಂಟೆಗೆ ಕರ್ಕೊಬಂದ್ಬಿಟ್ಟು ಮತ್ತು ಅವಳಿಗೆ ಹಾಲು ಕಾಯಿಸ್ಕೊಟ್ಬಿಟ್ಟು ಎಲ್ಲ ಆದಮೇಲೆ ಸಂಜೆ ಅಡುಗೆಗೆ ಈ ಥರ ಚಿಕನ್ ತಂದರು ಯಜಮಾನ್ರು. ಒಂದು ಸ್ವಲ್ಪ ಚಿಕನ್ ಸಾಂಬಾರು, ಮುದ್ದೆ, ರೈಸು ಮಾಡೋಣ ಅಂತ ನೈಟ್ ಊಟಕ್ಕೆ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಚಿಕನು ಮಟನು ಅಂದರೆ ಎಲ್ಲ ಈಕ್ವಲ್ಲಾಗೂ ತಿಂತಾನೆ, ಬಟ್ ಚಿಕನು ಮಟನು ಸ್ವಲ್ಪ ಇಷ್ಟಪಡ್ತಾನೆ ಜಾಸ್ತಿ. ನನ್ನ ಮಗಳು ಏನು ತಿನ್ನಲ್ಲ, ಬರೀ ಸ್ವೀಟು ಅಷ್ಟೇ ಅವಳು. ಚಿಕನ್ ಸಾಂಬಾರು, ಮುದ್ದೆ, ಅನ್ನ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಪಾತ್ರೆ ಇತ್ತು, ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ಊಟ ಮಾಡಿದ್ರಿ. ಊಟ ಎಲ್ಲ ಮಾಡಿದ್ದಾದಮೇಲೆ ಉಳಿದಿರೋ ಪಾತ್ರೆ ಎಲ್ಲ ತೊಳೆದು ಮಿಕ್ಕಿರೋದೆಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನೀಟ್ಗೆ ಶೆಲ್ಫೆಲ್ಲ ಉಜ್ಜಿ ಸ್ಟವೆಲ್ಲ ತೊಳೆದ್ಬಿಟ್ಟು ನೈಟು ನಾನು ಮಲಗೋದು. ಯಾಕಂದರೆ ನಾನು ಯಾವಾಗೂ ತಿಂದಿರೋ ತಟ್ಟೆ ಯಾವತ್ತೂ ನೈಟ ಇಡಲ್ಲ. ನಾನು ಫಸ್ಟಿಂದ ರೂಢಿ ಆ ಥರ ಐತೆ. ಪಾತ್ರೆಗಳು ತೊಳೆದು ಇಟ್ಬಿಟ್ಟು ಸ್ಟವೆಲ್ಲ ಕ್ಲೀನ್ ಮಾಡಿಬಿಟ್ಟೆ ಮಲಗೋದು. ಓಕೆ.